ಬಿಕ್ಲು ಕೊಲೆ ಕೇಸ್ನ ಉರುಳು ಬಿಜೆಪಿ ಶಾಸಕರನ್ನೇ ಸುತ್ತಕೊಂಡಿದೆ. ಬೇಲ್ ಸಿಗದೆ ಬಂಧನದ ಭೀತಿಯಲ್ಲಿರೋ ಶಾಸಕ ಭೈರತಿ ಅಜ್ಞಾತವಾಗಿದ್ದು ಇದುವರೆಗೂ ಪತ್ತೆಯಾಗಿಲ್ಲ. ಇದರ ನಡುವೆ ಸುಳಿವಿನ ಆಧಾರದಲ್ಲಿ ಸಿಐಡಿ ತಂಡ ಅದೊಂದು ರಾಜ್ಯದಲ್ಲಿ ಠಿಕಾಣಿ ಹೂಡಿದೆ. ಬಂಧನ ಭೀತಿ, ಭೈರತಿ ಬಸವರಾಜ್ ಎಸ್ಕೇಪ್. ನಾಳೆ ನಿರ್ಧಾರ ಆಗಲಿದೆ ಭೈರತಿ ಬೇಲ್ ಭವಿಷ್ಯ. ಬಿಕ್ಲು ಶಿವ ಅನ್ನೋ ರೌಡಿ ಶೀಟರ್ ತನ್ನ ಮನೆ ಮುಂದೆಯೇ ಬರ್ಬರವಾಗಿ ಕೊಲೆಯಾಗಿದ್ದ. ಕಳೆದ ಜುಲೈನಲ್ಲಿ ನಡೆದಿದ್ದ ಇದೇ ಕೊಲೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಸುತ್ತಿಕೊಂಡಿದೆ. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಅಲ್ಲಿ ಬೇಲ್ ಸಿಗಲಿಲ್ಲ. ಹೀಗಾಗಿ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೋಗಿದ್ರು. ಮಧ್ಯಂತರ ಬೇಲ್ ಕೊಡಲು ನಿರಾಕರಿಸಿದ್ದ ಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿತ್ತು. ಹೀಗಾಗಿ ನಾಳೆಯೇ ಭೈರತಿ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಬಿಜೆಪಿ ಶಾಸಕನಿಗೆ ಸಿಐಡಿ ತಂಡ ಹುಡುಕಾಟ. ಗೋವಾ, ಮಹಾರಾಷ್ಟ್ರದಲ್ಲಿ ಖಾಕಿ ತಲಾಶ್. ಯಾವಾಗ ಬೇಲ್ ಸಿಗಲಿಲ್ಲವೋ ಶಾಸಕ ಭೈರತಿ ಅಜ್ಞಾತವಾಗಿದ್ದಾರೆ. ಗೋವಾ, ಮಹಾರಾಷ್ಟ್ರ ಅಂತ ರಾಜ್ಯದಿಂದ ರಾಜ್ಯಕ್ಕೆ ಜಂಪ್ ಆಗಿ ತಲೆಮರೆಸಿಕೊಂಡಿದ್ದಾರೆ. ಇತ್ತ ಸಿಐಡಿ ಅಧಿಕಾರಿಗಳ 3 ವಿಶೇಷ ತಂಡಗಳು ಅವರ ಬೆನ್ನಟ್ಟಿವೆ. ಶಾಸಕ ಭೈರತಿ ಬಸವರಾಜ್ ಪತ್ತೆಗೆ ಶೋಧ ಮುಂದುವರೆದಿದ್ದು, ಗೋವಾದಲ್ಲಿ ಅವರ ಕೊನೆಯದಾಗಿ ಮೊಬೈಲ್ ಲೊಕೇಶನ್ ತೋರಿಸಿದೆ. ಹೀಗಾಗಿ ಸಿಐಡಿ ತಂಡ ಅಲ್ಲೇ ಬೀಡು ಬಿಟ್ಟಿದೆ. ಮತ್ತೊಂದು ತಂಡ ಬೆಂಗಳೂರಿನಲ್ಲಿ ಅವರ ಆಪ್ತರ ಮೇಲೆ ಕಣ್ಣಿಟ್ಟಿದೆ. ಇನ್ನು ನಾಳಿನ ಕೋರ್ಟ್ ನಿರ್ಧಾರದ ಮೇಲೆ ನಿಂತಿದೆ ಭೈರತಿ ಭವಿಷ್ಯ. ನಾಳೆ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಕೊಂಚ ರಿಲೀಫ್ ಸಿಗಲಿದೆ. ಇಲ್ಲವಾದ್ರೆ ಭೈರತಿ ಬಸವರಾಜ್ ಅರೆಸ್ಟ್ ಆಗೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ವಿಕಾಸ್, ಟಿವಿ9 ಬೆಂಗಳೂರು.